ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ನಾನು ಆಧುನಿಕ ಯುರೋಪಿಯನ್ ಆಗಮನದ ಪಾಠವನ್ನು ಪ್ರಾರಂಭ ಮಾಡಿದ್ದೆ. ಅದರ ಮುಂದುವರೆದ ಭಾಗವನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಇವತ್ತಿನ ತರಗತಿಯೊಳಗೆ ಯುರೋಪಿನ ವ್ಯಾಪಾರಿ ಕಂಪನಿಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಕೇವಲ ಪೋರ್ಚುಗೀಸರ ಒಂದು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮುಂದೆ ಡಚ್ಚರು, ಇಂಗ್ಲೀಷರ ಹೀಗೆ ಕ್ರಮಬದ್ಧವಾಗಿ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ಇವುಗಳನ್ನು ದಿನನಿತ್ಯ ಪಡ್ತಾ ಹೋಗ್ತೀನಿ, ನೋಡ್ತಾ ಹೋಗ್ರಿ. ಹಾಗಾದರೆ ಮೊದಲನೇದಾಗಿ ಯುರೋಪಿನ ವ್ಯಾಪಾರಿ ಕಂಪನಿಗಳು ಅಂತ ನೋಡ್ತಾ ಹೋಗ್ರಿ. ನಾನು ಮೊದಲಿಗೆ ಹೇಳಿದೆ, ಈ ಪೋರ್ಚುಗೀಸರು ಏನು ಮಾಡ್ತಾ ಹೋಗ್ತಾರೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡ್ತಾ ಹೋಗ್ತಾರೆ. ಯಾವಾಗ 1498 ಏನು ಮಾಡ್ತಾ ಹೋಗ್ತಾರೆ, ವಾಸ್ಕೋ ಡಿ ಗಾಮ ಕಂಡುಹಿಡ್ತಾ ಹೋಗ್ತಾನೆ. ಈ ಒಂದು ಯಶಸ್ವಿ ಪ್ರಯತ್ನಗಳಿಂದ ಪ್ರೇರಣೆಗೊಂಡಂಥ ಯುರೋಪಿನ ಡಚ್ಚರು, ಇಂಗ್ಲೀಷರು, ಫ್ರೆಂಚ್ ವ್ಯಾಪಾರಿ ಕಂಪನಿಗಳು ಏನು ಮಾಡ್ತಾ ಹೋಗ್ತವೆ, ಭಾರತಕ್ಕೆ ಬರ್ತಾ ಹೋಗ್ತವೆ. ಇವರು ಪೋರ್ಚುಗೀಸರು ಕಂಡುಹಿಡಿತಾರೆ. ಕಂಡುಹಿಡಿದ ಮ್ಯಾಕೆ ಇದನ್ನು ಮೋಟಿವೇಶನ್ ತೆಗೆದುಕೊಂಡು ಯಾರು ಡಚ್ಚರು, ಇಂಗ್ಲೀಷರು ಏನಲ್ಲ ಹಂಗೆ ಬೊಮ್ಮೆದಂಬ್ರಿ ಹಂಗೆ ಭಾರತಕ್ಕೆ ಬರದ ಮಾಡ್ತಾರೆ. ಈ ಒಂದು ಬೆಳವಣಿಗೆ ಇವು ಯಾರು ಒಬ್ಬರು ಬಂದು ತಿಳಿಯನಕ್ಕಂತಲ್ಲ, 3-4 ಜನ ಬಂದಾರೆ. ಈ 3-4 ಜನ ಬಂದ ಮ್ಯಾಕೆ ಏನಾಗ್ತೈತೆ ಅಂತಂದರೆ, ಈ ಒಂದು ಬೆಳವಣಿಗೆಯು ವಸಾಹತು ರಾಷ್ಟ್ರವಾಗಿ ಪರಿವರ್ತನೆಗೊಂಡ ಭಾರತವಲ್ಲದೆ ಅದನ್ನು ವಸಾಹತುವಾಗಿ ಪರಿವರ್ತಿಸಿದ ಯುರೋಪಿನ ರಾಷ್ಟ್ರಗಳ ಚರಿತ್ರೆಯನ್ನು ನಿರ್ಣಾಯಕವಾಗಿ ಬದಲಾವಣೆ ಆಗ್ತೈತಿ. ಯಾಕಪ್ಪ ಅಂದ್ರೆ, ಈ ಮೊದಲಿಗೆ ಪೋರ್ಚುಗೀಸರು ಬಂದ ಮ್ಯಾಕೆ ಸುಮ್ಮನೆ ವ್ಯಾಪಾರ ಮಾಡಲ್ಲ. ಇದಿಷ್ಟು ವ್ಯಾಪಾರ ಜಾಗ ನಂದು, ಇದಿಷ್ಟು ವ್ಯಾಪಾರ ಅಂದ್ರೆ ವಸಾಹತು ರಾಷ್ಟ್ರ ಮಾಡ್ತಾ ಹೋಗ್ತಾರೆ. ಇದಿಷ್ಟು ಪ್ರದೇಶಗಳು ನಮ್ಮ ವಸಾಹತು ರಾಷ್ಟ್ರ ಅಂದ್ರೆ ಬೇರೆ ದೇಶಗಳಲ್ಲಿ ತಮ್ಮ ಅಧೀನಕ್ಕೆ ಒಳಪಡುವಂಥ ಪ್ರದೇಶಗಳನ್ನು ವಸಾಹತುಗಳು ಅಂತ ಕರಿತಾ ಹೋಗ್ತೀವಿ. ಒಂದು ರೀತಿಯಾಗಿ ನಮ್ಮ ಒಂದು ಭಾರತ ದೇಶವನ್ನು ವಸಾಹತು ರಾಷ್ಟ್ರವನ್ನು ಯುರೋಪಿನ ವ್ಯಾಪಾರಿ ಕಂಪನಿಗಳು ಮಾಡ್ತಾ ಹೋಗ್ತವೆ. ಯಾವ ರೀತಿ ಮಾಡ್ತಾ ಹೋಗ್ತದನ್ನು ಮುಂದಿನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಪೋರ್ಚುಗೀಸರ ಬಗ್ಗೆ ನೋಡ್ತಾ ಹೋಗೋಣ. ಯಾಕಂದರೆ ಫಸ್ಟ್ ಅವರ ಬಂದದ್ದು ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊದಲ ಮತ್ತು ಭಾರತ ಬಿಟ್ಟು ಹೋದ ಕೊನೆಯ ಪೋರ್ಚುಗೀಸರು ಅಥವಾ ಯುರೋಪಿಯನ್ನರು ಅಂದರೆ ಇವರ ನೋಡ್ರಿ. ಫಸ್ಟ್ ಬಂದದ್ದು ಇವರ, ಓದದ್ದು ಇವರ, ಕೊನೆಗೆ ಹೊಂಟದ್ದಲ್ಲ. ಏನು ಮಾಡಿದ್ರಲ್ಲ ಭಾರತ ಸರ್ಕಾರ 1961 ಗೋವಾ ವಿಮೋಚನೆ ಚಳವಳಿ ಮೂಲಕ ನಮ್ಮ ಒಂದು ಸೈನಿಕ ಪಡೆಯನ್ನು ಕಳಿಸುವ ಮೂಲಕ ಓಡಿಸಿದ್ವಿ. ಅವಾಗ ಹೋದ್ರು. ಇನ್ನೂ ಇಲ್ಲಕ್ಕಂದ್ರೆ ಇನ್ನೂ ಇಲ್ಲೇ ಇರೋರು. ನೋಡೋಣ ಮುಂದೆ ಏನಾಗ್ತೈತೆ. ಜೊತೆಗೆ ಈ ಒಂದು ವಾಸ್ಕೋ ಡ ಗಾಮನ ನಂತರ ಈ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸರಾಯ್ ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ. ನಾನು ಓದಿದ ತರಗತಿ ಹೇಳಿದೆ. ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಒಬ್ಬ ಬರ್ತಾನೆ, ಇನ್ನೊಬ್ಬನು ಅಲ್ಬುಕರ್ಕ್ ಒಬ್ಬ ಬರ್ತಾನೆ. ಅವ್ರು ಯಾರಪ್ಪ ಅಂದ್ರೆ ಪೋರ್ಚುಗೀಸರ ಒಂದು ವೈಸರಾಯರವರು. ಈ ಮೊದಲಿಗೆ ವೈಸರಾಗಿ ಯಾರು ಬರ್ತಾ ಹೋಗ್ತಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಭಾರತಕ್ಕೆ ಬರ್ತಾ ಹೋಗ್ತಾರೆ. ಈ ಒಂದು ಭೂಮಿಯ ಮೇಲಿನ ಆಧಿಪತ್ಯಕ್ಕಾಗಿ ಬದಲು ಏನು ಮಾಡ್ತಾ ಹೋಗ್ತಾನೆ, ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವಂಥ ಏನು ಮಾಡ್ತಾ ಹೋಗ್ತಾನೆ, ನೀಲಿ ನೀರಿನ ನೀತಿಯನ್ನು ಏನು ಮಾಡ್ತಾ ಹೋಗ್ತಾನೆ, ಜಾರಿಗೆ ತರ್ತಾ ಹೋಗ್ತಾನೆ. ಅಂದ್ರೆ ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಭೂಮಿ ಮೇಲೆ ಏಕಸ್ವಾಮ್ಯ ಸಾಧಿಸೋಕ್ಕಿಂತ ಸಮುದ್ರದ ಮೇಲಿನ ಏಕಸ್ವಾಮ್ಯ ಸಾಧಿಸ್ಬೇಕಂತ ನೌಕಾಶಕ್ತಿಯನ್ನು ಬಲಪಡಿಸುವ ಸಲುವಾಗಿ ಏನು ಮಾಡ್ತಾ ಹೋಗ್ತಾನೆ, ಬ್ಲೂ ವಾಟರ್ ಪಾಲಿಸಿ ಅಂತ ಅನ್ನೋದನ್ನು ಜಾರಿಗೆ ತರ್ತಾವೆ. ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಏನು ಮಾಡ್ತಾ ಹೋಗ್ತಾನೆ, ಬ್ಲೂ ವಾಟರ್ ಪಾಲಿಸಿ ಜಾರಿಗೆ ತರ್ತಾ ಹೋಗ್ತಾನೆ. ತದನಂತರದಲ್ಲಿ ಅಲ್ಮೀಡಾನ ನಂತರದಲ್ಲಿ ಯಾರು ಬರ್ತಾ ಹೋಗ್ತಾರೆ ಹೇಳಿದೆ, ಅಲ್ಫೋನ್ಸ್ ಡಿ ಅಲ್ಬುಕರ್ಕ್ ಏನು ಮಾಡ್ತಾ ಹೋಗ್ತಾನೆ, ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಹೇಳ್ತಾ ಹೋಗ್ತಾರೆ. ಯಾವ ರೀತಿ ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಯಾರಂತ ಹೇಳ್ತೀವಿ, ಇಮ್ಮಡಿಪ್ಲಿಕೇಶನ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಈ ಒಂದು ರಾಜರಲ್ಲಿ ಹೇಳ್ತಾ ಹೋಗ್ತೀವಿ, ಈ ಒಂದು ಸಾಮ್ರಾಟರಲ್ಲಿ ಹೇಳುವಂಥ ಸಂದರ್ಭದಲ್ಲಿ ನಿಜವಾದ ಸ್ಥಾಪಕ ಅಂತಂದು ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಈ ಒಂದು ಪೇಶ್ವೆಗಳಲ್ಲಿ ಎರಡನೇ ಒಂದು ಬಾಜಿರಾವ್ನನ್ನು ಏನು ಮಾಡ್ತಾ ಹೋಗ್ತೀವಿ, ಮರಾಠರಲ್ಲಿ ನಿಜವಾದ ಸ್ಥಾಪಕ ಅಂತ ಕರಿತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಅಷ್ಟು ಪರಿಣಾಮಕಾರಿಯಾಗಿ ಆಡಳಿತವನ್ನು ನಡೆಸಿ ತನ್ನ ಒಂದು ಸಾಮ್ರಾಜ್ಯವನ್ನು ಬುನಾದಿಯನ್ನು ಬಿಗಿ ಭದ್ರತೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ಅಲ್ಫೋನ್ಸ್ ಡಿ ಅಲ್ಬುಕರ್ಕ್ ಏನು ಮಾಡ್ತಾ ಹೋಗ್ತಾರನ್ನ
ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತಂದು ಪ್ರಸಿದ್ಧನಾಗ್ತಾನೆ. ಏನಪ್ಪ 1510ರಲ್ಲಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಬಿಜಾಪುರ ಸುಲ್ತಾನಿನಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಗೋವಾನ ಗೆದ್ಕೊಳ್ತಾ ಹೋಗ್ತಾರೆ. ಬಿಜಾಪುರ ಸುಲ್ತಾನ್ ಯಾವ ಅಲ್ಲಿ ಮನೆತನ ಆಳ್ವಿಕೆ ಮಾಡ್ತಾ ಹೋಗ್ತೈತಿ? ಆದಿಲ್ ಶಾಹಿ ಮನೆತನಗಳು ಬೀದರ್ನ ಬಿಜಾಪುರದ ಆದಿಲ್ ಶಾಹಿಗಳು ಜೊತೆಗೆ ಇನ್ನೊಬ್ರು ಯಾರು? ಬಿರಾರ್ನ ಇಮಾದ್ ಶಾಹಿ, ಬೀದರ್ನ ಕುತುಬ್ ಶಾಹಿ ಮತ್ತು ಗೋಲ್ಕೊಂಡದ ಕುತುಬ್ ಶಾಹಿಗಳನ್ನು ನೋಡ್ತಾ ಹೋಗ್ತೀವಿ. ಅಹಮದ್ ನಗರದ ನಿಜಾಮ್ ಶಾಹಿಗಳನ್ನು ನೋಡ್ತಾ ಹೋಗ್ತೀವಿ. ಬೀದರ್ನ ಬರೀದ್ ಶಾಹಿ ನೋಡ್ತಾ ಹೋಗ್ತೀವಿ. ಯಾರು? ಬೀದರ್ನ ಬರೀದ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ ಮತ್ತು ಬಿಜಾಪುರದ ಆದಿಲ್ ಶಾಹಿ ಜೊತೆಗೆ ಇನ್ನೊಬ್ರು ಯಾರು? ಬಿರಾರ್ನ ಯಾರು? ಇಮಾದ್ ಶಾಹಿ ಜೊತೆಗೆ ಇನ್ನೊಬ್ಬರು ಬಿಟ್ಟೆ ಬೀದರು, ಗೋಲ್ಕೊಂಡ ಮತ್ತು ಬಿಜಾಪುರ ಮತ್ತು ಬಿರಾರ್ ಇನ್ನೊಬ್ಬರು ಬಿಟ್ಟನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಈ ಬಿಜಾಪುರ ಸುಲ್ತಾನಿಂದ ಏನು ಮಾಡ್ತಾ ಹೋಗ್ತಾರೆ? 1510ರಲ್ಲಿ ಏನು ಮಾಡ್ತಾ ಹೋಗ್ತಾರೆ? ಗೋವಾವನ್ನು ಗೆದ್ಕೊಳ್ತಾ ಹೋಗ್ತಾರೆ. ಯಾರು? ಈ ಅಲ್ಬುಕರ್ಕ್ ಏನು ಮಾಡ್ತಾ ಹೋಗ್ತಾನೆ? 1510 ಗೋವಾವನ್ನು ಏನು ಮಾಡ್ತಾ ಹೋಗ್ತಾನೆ? ಗೆದ್ಕೊಳ್ತಾ ಹೋಗ್ತಾನೆ. ಈ ಗೆದ್ದುಕೊಂಡು ಏನು ಮಾಡ್ತಾ ಹೋಗ್ತಾನೆ? ಈ ಗೋವಾವನ್ನು ಏನು ಮಾಡ್ತಾ ಹೋಗ್ತಾನೆ? ಆಡಳಿತದ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡ್ತಾ ಹೋಗ್ತಾನೆ. ಮುಂದೆ ಏನಾಗ್ತೈತಿ? 1 ಶತಮಾನ ಕಾಲ, 1 ಶತಮಾನ ಅಂದರೆ ಎಷ್ಟು? 100 ವರ್ಷಗಳ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಹೊಂದಿದ್ದಂಥ ಈ ಪೋರ್ಚುಗೀಸರು ಏನಾಗ್ತೈತಿ? ಡಚ್ಚರು ಮತ್ತು ಇಂಗ್ಲೀಷರ ಆಗಮನದಿಂದ ರಾಜಕೀಯವಾಗಿ ಏನಾಗ್ತಾರೆ? ಕೆಳಗಿಳಿತಾ ಹೋಗ್ತಾರೆ, ನಶಿಸಿ ಹೋಗ್ತಾ ಹೋಗ್ತಾರೆ, ಮೆಲ್ಲಗೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಅಲ್ಬುಕರ್ಕ್ ಏನು ಮಾಡ್ತಾ ಹೋಗ್ತಾನೆ? 1510ರಾಗ ಏನು ಮಾಡ್ತಾ ಹೋಗ್ತಾನೆ? ಗೋವಾವನ್ನು ವಶಪಡಿಸಿಕೊಂಡು ಇದನ್ನು ಏನು ಮಾಡ್ತಾ ಹೋಗ್ತಾನೆ? ಆಡಳಿತದ ಕೇಂದ್ರವನ್ನಾಗಿ ಮಾಡ್ತಾ ಹೋಗ್ತಾನೆ. 1 ಶತಮಾನಗಳ ಕಾಲ ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಸಾಧಿಸ್ತಾ ಹೋಗ್ತಾರೆ. ಆದರೆ ಈ ಪೋರ್ಚುಗೀಸರ ನಂತರದಲ್ಲಿ ಯಾರು ಬರ್ತಾ ಹೋಗ್ತಾರೆ? ಡಚ್ಚರು ಬರ್ತಾ ಹೋಗ್ತಾರೆ. ಡಚ್ಚರಾಗಿ ಮ್ಯಾಕೆ ಇಂಗ್ಲೀಷರು ಅಂದ್ರೆ ಯಾರು? ಬ್ರಿಟಿಷರು ಬರ್ತಾ ಹೋಗ್ತಾರೆ. ಇವ್ರು ಬಂದ ಮ್ಯಾಕೆ ಏನಾಗ್ತೈತಿ? ಏನಾಗ್ತಾರೆ? ರಾಜಕೀಯವಾಗಿ ಏನಾಗ್ತಾರೆ? ಕಳೆ ಕುಂತಾ ಹೋಗ್ತಾರೆ. ಇದು ಏನಪ್ಪ ಅಂದ್ರೆ ಈ ಪೋರ್ಚುಗೀಸರ ಒಂದು ಸಂಕ್ಷಿಪ್ತ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟಾರ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಮ್ಮ ಈ ಒಂದು ತರಗತಿ ಇಷ್ಟಾರ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.